ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇಲ್ಲಿ ನಿಮಗೆ ಗೊತ್ತಿರೋ ಯೂಟ್ಯೂಬಲ್ಲಿ ಯಾರಾದರೂ ಕ್ರಿಯೇಟರ್ಸ್ಗಳಿದ್ದಾರೆ, ಯೂಟ್ಯೂಬಲ್ಲಿ ಯಾರಾದರೂ ಒಂದು ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆಲ್ಲ ಒಂದು ಆಸೆ ಇರುತ್ತೆ. ಏನಂತಾರೆ, ನಾವು ಕೂಡ ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಮಾನಿಟೈಸೇಷನ್ ಆನ್ ಆದಮೇಲೆ ಅಂತ ತುಂಬ ಆಸೆ ಪಟ್ಟಿರ್ತಾರೆ. ಸೊ ತುಂಬ ಜನ ಮಾನಿಟೈಸೇಷನ್ಗೋಸ್ಕರನೇ ತುಂಬ ಜನ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ, ಅದು ನಿಮ್ಗೆ ಗೊತ್ತಿರೋದೆ. ಸೊ ನಾನು ಹೇಳೋದೇನು ಅಂತಂದರೆ, ಮಾನಿಟೈಸೇಷನ್ ಆನ್ ಆಗೋದಕ್ಕಿಂತ ಮುಂಚೆ ಒಂಥರ ಜೀವನ, ಮಾನಿಟೈಸೇಷನ್ ಆನ್ ಆದಮೇಲೆ ಒಂಥರ ಜೀವನ. ಯಾಕೆ ಅಂತಂದರೆ ತುಂಬ ಜನದ ಮೈಂಡ್ ಸೆಟ್ ಹೇಗೆ ಅಂತಂದರೆ, ಮಾನಿಟೈಸೇಷನ್ ಆನ್ ಆಗಿಬಿಟ್ರೆ ನಾವು ಆರಾಮಾಗಿರ್ಬೋದು, ಯೂಟ್ಯೂಬಲ್ಲಿ ಯಾವ ಥರ ಬೇಕಾದ್ರೂ ವೀಡಿಯೋಸ್ಗಳನ್ನ ಮಾಡ್ಕೊಂಡು ದುಡ್ಡು ಮಾಡ್ಬೋದು ಅಂತ ತುಂಬ ಜನ ನಂಬಿದ್ದೀರಾ. ಇಲ್ಲ, ಅದು ತಪ್ಪು. ದುಡ್ಡು ಮಾಡ್ಬೋದು, ಒಪ್ಕೊಳ್ತೀನಿ, ಬಟ್ ನಿಮ್ಗೆ ಇಷ್ಟ ಬಂದಂಗೆಲ್ಲ ನೀವು ವಲ್ಗಾರಿಟಿ ವೀಡಿಯೋಸ್ಗಳನ್ನೆಲ್ಲ ಮಾಡ್ಕೊಂಡೆಲ್ಲ ಯೂಟ್ಯೂಬಲ್ಲಿ ದುಡ್ಡು ಮಾಡೋದಕ್ಕಾಗಲ್ಲ. ಯಾಕೆಂತಂದರೆ ನೀವೇನಾದರೂ ಒಂದು ಸಣ್ಣ ತಪ್ಪು ಮಾಡಿದ್ರೆ, ಮಾನಿಟೈಸೇಷನ್ ಆನಾದ್ಮೇಲೆ ಒಂದು ಸಣ್ಣ ತಪ್ಪು ಮಾಡಿದ್ರೂ ಕೂಡ ನಿಮ್ಮ ಒಂದು ಮಾನಿಟೈಸೇಷನ್ನ ಡಿಸೇಬಲ್ ಮಾಡಿಬಿಡ್ತಾರೆ ಯೂಟ್ಯೂಬ್ ಅವರು. ಸೊ ಆ ಒಂದು ಕಾರಣಕ್ಕೆ ಇವತ್ತಿನ ವಿಡಿಯೋದಲ್ಲಿ ಏನೇನು ತಪ್ಪುಗಳನ್ನ ಮಾಡಬಾರ್ದು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಆದಮೇಲೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ವಿಡಿಯೋಸ್ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇಲ್ಲಿ ನೀವು ಒಂದು ನೆನ್ಪಿಟ್ಕೋಬೇಕು, ಏನಂತಂದರೆ ಮಾನಿಟೈಸೇಷನ್ ಆನ್ ಆದಮೇಲೆ ತುಂಬ ಸೆಕ್ಯೂರ್ ಆಗಿರಬೇಕು. ನೀವು ಮಾಡುವಂಥ ಸಣ್ಣ ತಪ್ಪುಗಳಿಂದ ನಿಮ್ಮ ಒಂದು ಮಾನಿಟೈಸೇಷನ್ ಡಿಸೇಬಲ್ ಆಗಿಬಿಡುತ್ತೆ. ನೀವು ಎಷ್ಟೇ ದೊಡ್ಡ ಯೂಟ್ಯೂಬರ್ ಆಗಿದ್ರು, ನಿಮ್ಮ ಒಂದು ಚಾನಲಲ್ಲಿ ಎಷ್ಟೇ ಸಬ್ಸ್ಕ್ರೈಬರ್ಸ್ ಇರಲಿ, 1 ಲಕ್ಷ 2 ಲಕ್ಷ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದರೂ ನೀವು ತಪ್ಪು ಮಾಡಿದ್ರೆ ನಿಮಗೂ ಕೂಡ ಶಿಕ್ಷೆ ಆಗುತ್ತೆ, ಮಾನಿಟೈಸೇಷನ್ ಡಿಸೇಬಲ್ ಅಂತ. ಸೊ ಆ ಒಂದು ಕಾರಣಕ್ಕೆ ನೀವು ಕೂಡ ಸಣ್ಣ ಸಣ್ಣ ತಪ್ಪುಗಳನ್ನ ಮಾಡಬಾರ್ದು. ಸೊ ಆ ಒಂದು ಕಾರಣಕ್ಕೆ ಮಾನಿಟೈಸೇಷನ್ ಆನಾದ್ಮೇಲೆ ತುಂಬ ಸೆಕ್ಯೂರಾಗಿ ಸೇಫ್ ಆಗಿರಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಏನೇನು ತಪ್ಪುಗಳನ್ನ ಮಾಡಬಾರ್ದು ಅಂತ ಇವಾಗ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಯೂಟ್ಯೂಬಲ್ಲಿ ನೀವು ರಿಯೂಸ್ ಕಂಟೆಂಟ್ ಯೂಸ್ ಮಾಡೋಗೆಲ್ಲ ಯೂಟ್ಯೂಬರ್ ಅಫಿಷಿಯಲ್ ಆಗಿ ಹೇಳಿದ್ದಾರೆ. ಇದು ಒಂದಾದರೆ, ಇನ್ನೊಂದು ಕಡೆ ಇವಾಗ ಎಕ್ಸಾಂಪಲ್, ಇವಾಗ ನೀವು ಫುಲ್ಲು ಓನ್ ಕಂಟೆಂಟ್ನೇ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ನೀವು ಯಾರು ವೀಡಿಯೋಸ್ಗಳನ್ನ ಯೂಸ್ ಮಾಡ್ತಾ ಇಲ್ಲ, ಯಾವ ಸಿನಿಮಾ ಮ್ಯೂಸಿಕ್ ಯೂಸ್ ಮಾಡ್ತಾಯಿಲ್ಲ, ಏನು ಯೂಸ್ ಮಾಡ್ತಾಯಿಲ್ಲ, ಓನ್ ಕಂಟೆಂಟ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೂ ಕೂಡ ಕೆಲವೊಂದು ಸಲ ಮಾನಿಟೈಸೇಷನ್ ಡಿಸೇಬಲ್ ಮಾಡಿರುವಂಥ ಹಿಸ್ಟ್ರಿ ಇದೆ. ಓಕೆನಾ? ಸೊ ತುಂಬ ಜನಕ್ಕೆ ಪ್ರಾಕ್ಟಿಕಲ್ ಆಗಿದೆ. ಇದು ಏನಕ್ಕಾಗಿದೆ ಗೊತ್ತಾ? ಅವರೆಲ್ಲ ತುಂಬ ಜನ ಏನು ತಪ್ಪು ಮಾಡಿರ್ತಾರೆ ಅಂತಂದರೆ, ತಮ್ನೇಲಲ್ಲಿ ತಪ್ಪು ಮಾಡಿರ್ತಾರೆ. ಸೊ ಮೊದಲನೇ ತಪ್ಪು ಇದೇನೆ, ತಮ್ನೇಲಲ್ಲಿ ನೀವು ಯಾವುದೇ ಕಾರಣಕ್ಕೂ ತಪ್ಪನ್ನ ಮಾಡೋದಕ್ಕೆ ಹೋಗಬಾರ್ದು. ಇವಾಗ ನಾನು ಹೇಳುವಂಥ ತಪ್ಪುಗಳು ಸಿಲ್ಲಿ ಅನಿಸುತ್ತೆ, ಆದರೆ ಇದು ತುಂಬ ಪವರ್ಫುಲ್ ತಪ್ಪುಗಳು. ಈ ತಪ್ಪುಗಳನ್ನ ಮಾಡಿದ್ರೆ ಕಂಪ್ಲೀಟಾಗಿ ನಿಮ್ಮ ಮಾನಿಟೈಸೇಷನ್ ಡಿಸೇಬಲ್. ನೀವು ಯೂಟ್ಯೂಬಲ್ಲಿ ಯಾವುದೇ ರೀತಿ ದುಡ್ಡು ಮಾಡೋದಕ್ಕಾಗಲ್ಲ. ಸೊ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಸೊ ನೀಟಾಗಿ ಕೇಳಿಸ್ಕೊಳ್ಳಿ, ತಮ್ನೇಲಲ್ಲಿ ಯಾರು ಕೂಡ ತಪ್ಪನ್ನ ಮಾಡೋದಕ್ಕೆ ಹೋಗ್ಬೇಡಿ. ಯಾವ ಥರ ತಪ್ಪು ಅಂತಂದರೆ, ತಮ್ನೇಲ್ನೇ ಏನೋ ಒಂದು ಕಾನ್ಸೆಪ್ಟ್ಗೆ ಮಾಡೋದು, ವಿಡಿಯೋನೇ ಏನೋ ಒಂದು ಕಾನ್ಸೆಪ್ಟ್ಗೆ ಮಾಡೋದು, ಈ ಥರ ಮಾಡಿದ್ರೆ ತಪ್ಪಾಗುತ್ತೆ. ಸೊ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಡಿಸೇಬಲ್ ಮಾಡಿಬಿಡ್ತಾರೆ. ಸೊ ಒಂದು ಕಾರಣಕ್ಕೆ ನೀವು ತಮ್ನೇಲ್ ಏನು ಮಾಡಿದ್ದೀರಾ ಅದರ ತಕ್ಕಂಗೆ ವಿಡಿಯೋನ ಮಾಡಿ. ಓಕೆನಾ? ಸೊ ಸ್ವಲ್ಪ ಅಕ್ಕಪಕ್ಕ ಆದರೂ ಏನು ತೊಂದರೆ ಇಲ್ಲ, ಕಂಪ್ಲೀಟಾಗಿ ಬೇರೆ ಬೇರೆ ಮಾಡಬಾರ್ದು. ಇವಾಗ ಎಕ್ಸಾಂಪಲ್, ಇವಾಗ ತಮ್ನೇಲೆ ನೀವು ದರ್ಶನ್ ಅವರ ಲೈಫ್ ಸ್ಟೋರಿ ಹೇಳ್ತೀನಿ ಅಂತ ಹಾಕ್ಬಿಟ್ಟು ವಿಡಿಯೋ ಒಳಗೆ ಯಶ್ ಅವ್ರ ಲೈಫ್ ಸ್ಟೋರಿ ಹೇಳಿದ್ರೆ ಅದು ಡಿಫ್ರೆಂಟ್ ಆಯಿತು, ಆವಾಗ ನಿಮಗೆ ಮಾನಿಟೈಸೇಷನ್ ಡಿಸೇಬಲ್. ಸೊ ಎರಡಕ್ಕೂ ಮ್ಯಾಚೇ ಆಗಲ್ಲ. ಸ್ವಲ್ಪ ಅಕ್ಕಪಕ್ಕ ಆದರೆ ಏನು ತೊಂದರೆ ಇಲ್ಲ. ಸೊ ನೀವಲ್ಲಿ ಏನೋ ಮ್ಯಾನೇಜ್ ಮಾಡ್ಕೊಳ್ತೀರಾ ಅಂತ ಏನು ತೊಂದರೆ ಇಲ್ಲ. ಬಟ್ ಬೇರೆ ಬೇರೆ ಕಾನ್ಸೆಪ್ಟ್ನ ನೀವು ವಿಡಿಯೋ ಮಾಡಿ ತಮ್ನೇಲ್ನ ಏನೋ ಒಂದು ಕಾನ್ಸೆಪ್ಟ್ಗೆ ಹಾಕಿದ್ರೆ ಡಿಸೇಬಲ್. ಸೊ ಈ ಒಂದು ತಪ್ಪನ್ನ ಯಾರೂ ಕೂಡ ಮಾಡೋದಕ್ಕೆ ಹೋಗಬೇಡಿ. ಸೊ ನಿಮ್ಮ ಒಂದು ಚಾನಲ್ ಏನಾದರೂ ತಮ್ನೇಲಿಂದ ನಿಮ್ಮ ಮಾನಿಟೈಸೇಷನ್ ಡಿಸೇಬಲ್ ಆಗಿದ್ರೆ ಎಲ್ಲ ತಮ್ನೇಲ್ಗಳನ್ನು ಡಿಲೀಟ್ ಮಾಡಿಬಿಟ್ಟು ಹೊಸದಾಗಿ ಆ ವಿಡಿಯೋ ತಕ್ಕಂಗೆ ತಮ್ನೇಲ್ಗಳನ್ನ ಹಾಕ್ಬಿಟ್ಟು ರೀಅಪ್ಲೈ ಮಾಡಿ. ಸೊ ಮಾನಿಟೈಸೇಷನ್ ಆನ್ ಆದರೂ ಆಗ್ಬೋದು. ಅಕಸ್ಮಾತ್ ಏನಾದರೂ ನಿಮ್ಮ ಒಂದು ಮಾನಿಟೈಸೇಷನ್ ಆ ರೀತಿ ಡಿಸೇಬಲ್ ಆಗಿದ್ರೆ ಆನ್ ಆಗಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊಳ್ತೀನಿ. ಓಕೆನಾ? ಇದು ಮೊದಲನೇ ತಪ್ಪು. ಓಕೆ ಗೈಸ್, ಇವಾಗ ಎರಡನೇ ತಪ್ಪು ಏನು ಮಾಡಬಾರ್ದು ಅಂತಂದರೆ, ಡಿಸ್ಕ್ರಿಪ್ಷನ್ ನಾವು ಲಿಂಕ್ಗಳನ್ನ ಹಾಕ್ಬಾರ್ದು. ಇಷ್ಟ ಬಂದಿದ್ದು ಲಿಂಕ್ಸ್ಗಳನ್ನೆಲ್ಲ ತುಂಬ ಜನ ಹಾಕ್ತಾ ಇರ್ತಾರೆ, ಆ ಥರ ಎಲ್ಲ ಹಾಕ್ಬಾರ್ದು. ಸೊ ಯಾವ ಲಿಂಕ್ಗಳನ್ನ ಹಾಕಬೇಕು ಅನ್ನೋದು ಕೂಡ ತುಂಬ ಇದಿದೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ನಾವು ಯಾವ ಲಿಂಕ್ ಮಾತ್ರ ಹಾಕ್ಬೋದು, ಅಂಥವು ಮಾತ್ರ ಹಾಕೋದಕ್ಕೆ ಸಾಧ್ಯ. ಸೊ ಸುಮ್ಮನೆ ಇಷ್ಟ ಬಂದಿದ್ದೆಲ್ಲ ಹಾಕಿದ್ರೆ ಅದರಿಂದ ತುಂಬ ತೊಂದರೆ ಆಗುತ್ತೆ. ಸೊ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ಗೆ ವಿರುದ್ಧವಾಗುತ್ತೆ. ಸೊ ನಾನು ಆ ಒಂದು ಕಾರಣಕ್ಕೆ ಯಾವಾಗಲೂ ನಾನು ಏನೇ ಒಂದು ವೀಡಿಯೋ ಮಾಡಿದ್ರು ಕೂಡ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ರಪ್ಪ ಲಿಂಕ್ ಬೇಕಾರೆ ಅಂತ ಹೇಳೋದು ಯಾಕೆ ಹೇಳಿ, ಈ ಒಂದು ಉದ್ದೇಶಕ್ಕೋಸ್ಕರ. ನಾನು ರಿಸ್ಕ್ ಎಲ್ಲ ತಗೊಳ್ಳಲ್ಲ, ಸಿಂಪಲ್, ನಾನು ರಿಸ್ಕ್ ಎಲ್ಲ ತಗೊಳ್ಳಲ್ಲ. ಬನ್ನಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಲಿಂಕ್ ಕಳಿಸ್ಕೊಡ್ತೀನಿ ಅಂತ ಹೇಳೋದು ಈ ಒಂದು ಉದ್ದೇಶಕ್ಕೆ. ಅದಕ್ಕೋಸ್ಕರ ಅವಾಯ್ಡ್ ಮಾಡ್ತಾ ಇರ್ತೀನಿ ಅಷ್ಟೇ, ಡಿಸ್ಕ್ರಿಪ್ಷನ್ ಲಿಂಕ್ ಹಾಕೋದಾವೆಲ್ಲನು. ಅಫ್ಕೋರ್ಸ್ ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮು, ಅಫಿಲಿಯೇಟ್ ಲಿಂಕ್ಸ್ಗಳನ್ನೆಲ್ಲ ಹಾಕೋಬೋದು, ಅದೇನು ತೊಂದರೆ ಇಲ್ಲ. ಬಟ್ ಬೇರೆ ಬೇರೆ ಒಂದೊಂದು ಲಿಂಕ್ಸ್ಗಳು ಆನ್ಫುಲ್ ಇರುತ್ತೆ. ಆ ಒಂದು ಕಾರಣಕ್ಕೆ ಆ ಥರ ಒಂದು ಲಿಂಕ್ಸ್ಗಳನ್ನ ಹಾಕ್ಬಾರ್ದು ಅಂತ ಯೂಟ್ಯೂಬರು ಕಂಡೀಷನ್ಸ್ನ ಮಾಡಿದ್ದಾರೆ. ಸೊ ಒಂದು ಕಾರಣಕ್ಕೆ ಇನ್ನು ಮುಂದೆ ನೀವೇನಾದ್ರು ಈ ತಪ್ಪನ್ನ ಮಾಡ್ತಾರೆ, ಯಾರು ಕೂಡ ಈ ಒಂದು ತಪ್ಪನ್ನ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಇವಾಗ ಡಿಸ್ಕ್ರಿಪ್ಷನಲ್ಲಿ ಇನ್ನೊಂದು ತಪ್ಪನ್ನ ಮಾಡ್ತಾರೆ, ಇದು ಮೂರನೇ ತಪ್ಪು ಅಂತಲೇ ಹೇಳ್ಬೋದು. ಟ್ಯಾಗ್ಸ್ಗಳು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಟ್ಯಾಗ್ಸ್ಗಳು ಹಾಕ್ಬಾರ್ದು. ನೀವು ಡಿಸ್ಕ್ರಿಪ್ಷನಲ್ಲಿ ಕಾಮಗಳನ್ನ ಹಾಕ್ಬಿಟ್ಟಂತೂ ಟ್ಯಾಗ್ಸ್ನ ಹಾಕಲೇಬಾರ್ದು. ಸೊ ಆ ಒಂದು ಕಾರಣಕ್ಕೆ ನಾನು ಏನು ಹೇಳ್ತೀನಿ ಅಂತಾರೆ, ಕಾಮ ಹಾಕಲೇಬೇಡಿ. ಡಿಸ್ಕ್ರಿಪ್ಷನ್ ನೀವು ಒಂದು ಟ್ಯಾಗ್ಸ್ ಹಾಕೋದು, ಅದು ಕಾಮ ಹಾಕೋದು, ಕಾಮ ಹಾಕೊಂಡು ಹೋಗೋದು, ಇವೆಲ್ಲ ಮಾಡಿದ್ರೆ ಸೊ ಅದು ಕೂಡ ಕಮ್ಯುನಿಟಿ ಗೈಡ್ಲೈನ್ಸ್ಗೆ ವಿರೋಧವಾಗುತ್ತೆ. ಈ ಒಂದು ತಪ್ಪನ್ನ ಮಾಡಬಾರ್ದು. ಟ್ಯಾಗ್ಸ್ನ ಯಾವುದೇ ಕಾರಣಕ್ಕೂ ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕಲೇಬಾರ್ದು, ಅದರಲ್ಲಂತೂ ಕಾಮ ಅಂತೂ ಹಾಕಲೇಬೇಡಿ. ಸೊ ಈ ಒಂದು ತಪ್ಪನ್ನು ಕೂಡ ಯಾರು ಮಾಡೋದಕ್ಕೆ ಹೋಗಬೇಡಿ. ಓಕೆ ಗೈಸ್, ಇವಾಗ ನಾಲ್ಕನೇ ತಪ್ಪು ತುಂಬ ಜನ ಏನು ಮಾಡ್ತಾರೆ ಅಂತಂದರೆ, ವಿಡಿಯೋ ತಕ್ಕಂಗೆ ಟ್ಯಾಗ್ಸ್ಗಳನ್ನ ಹಾಕೋದಕ್ಕೆ ಹೋಗಲ್ಲ ತುಂಬ ಜನ. ಇವಾಗ ಹೌ ಟು ಮೇಕ್ ಮನಿ ಇನ್ ಯೂಟ್ಯೂಬ್ ಅಂತ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಅಂತಂದರೆ, ಅದಕ್ಕೆ ತಕ್ಕಂಗೆ ನಾನು
ಟ್ಯಾಕ್ಸ್ಗಳನ್ನ ಹಾಕಬೇಕು. ಅದನ್ನು ಬಿಟ್ಬಿಟ್ಟು ನಾನು ಔ ಟು ಮೇಕ್ ಮನಿ ಇನ್ ರೋಸ್ದನ್ ಅಪ್ಲಿಕೇಶನ್, ಔ ಟು ಮೇಕ್ ಮನಿ ಇನ್ ಡ್ರೀಮ್11 ಆ್ಯಪ್ ಅಂತ ಹಾಕಿದ್ರೆ ಅದು ತಪ್ಪಾಗುತ್ತೆ. ಅವಾಗ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ಗೆ ವಿರೋಧವಾಗಿ ಆಗುತ್ತೆ. ಸೊ ಒಂದು ಕಾರಣಕ್ಕೆ ಅಂಥ ಟೈಮಲ್ಲಿ ನಿಮ್ಮೊಂದು ಚಾನಲ್ ಮಾನಿಟೈಸೇಷನ್ ಡಿಸೇಬಲ್ ಮಾಡಿಬಿಡ್ತಾರೆ. ಮಾನಿಟೈಸೇಷನ್ ಆನ್ ಆಗಿದೆ. ಸೊ ಒಂದು ಕಾರಣಕ್ಕೆ ಈ ಒಂದು ತಪ್ಪನ್ನು ಕೂಡ ಮಾಡೋದಕ್ಕೆ ಹೋಗ್ಬಿಡಿ. ಆಮೇಲೆ ತುಂಬ ಜನ ಏನಂತಾರೆ, ಇವಾಗ ದೊಡ್ಡ ಯೂಟ್ಯೂಬರ್ಸ್ ಯಾರೋ ಒಂದು ಯೂಟ್ಯೂಬ್ ವೀಡಿಯೋನ ಮಾಡಿದ್ದಾರೆ ಅಂತಂದರೆ ಆ ಒಂದು ವೀಡಿಯೋಗೆ ತುಂಬ ಜನ ಕಾನ್ಸೆಪ್ಟ್ ಮಾಡ್ತಾ ಇರ್ತಾರೆ. ಇವಾಗ ಎಕ್ಸಾಂಪಲ್, ಇವಾಗ ಔ ಟು ಮೇಕ್ ಮನಿ ಇನ್ ಡ್ರೀಮ್11 ಅಪ್ಲಿಕೇಶನ್ ಅಂತ ಯಾರೋ ಒಂದು ದೊಡ್ಡ ಯೂಟ್ಯೂಬರ್ ವೀಡಿಯೋ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ. ನೀವು ಆ ಕಾನ್ಸೆಪ್ಟ್ ಮೇಲೆ ವೀಡಿಯೋ ಮಾಡ್ತೀರಾ. ಬಟ್ ಟ್ಯಾಕ್ಸ್ಗಳು ಏನು ಮಾಡ್ತೀರಾ ಅಂತಂದರೆ ಆ ಯೂಟ್ಯೂಬರ್ ಹಾಕಿರುವಂಥ ಟ್ಯಾಕ್ಸ್ಗಳನ್ನ ನೀವು ಕಾಪಿ ಮಾಡ್ಕೊಳ್ತೀರಾ. ಮಾಡ್ಕೊಳ್ಳಿ, ತಪ್ಪಿಲ್ಲ, ಎಲ್ಲನೂ ಮಾಡ್ಕೊಳ್ಳಿ. ಆದರೆ ಕೆಲವೊಂದಷ್ಟು ಟ್ಯಾಕ್ಸ್ಗಳನ್ನ ನೀವು ಕಾಪಿ ಮಾಡಬಾರ್ದು. ಯಾವ ಥರ ಟ್ಯಾಕ್ಸ್ಗಳನ್ನ ನೀವು ಕಾಪಿ ಮಾಡಬಾರ್ದು ಅಂತಂದರೆ, ಈಗ ನಾನು ಎಕ್ಸಾಂಪಲ್ ಈಗ ಔ ಟು ಮೇಕ್ ಮನಿ ಇನ್ ಡ್ರೀಮ್11 ಅಪ್ಲಿಕೇಶನ್ ಅಂತ ವೀಡಿಯೋ ಮಾಡಿದ್ದೀನಿ ಅಂತ ಅನ್ಕೊಳ್ಳಿ. ಅದಕ್ಕೆ ಟ್ಯಾಕ್ಸ್ಗಳನ್ನ ಹಾಕಿರ್ತೀನಿ ತುಂಬ, ಔ ಟು ಮೇಕ್ ಮನಿ ಇನ್ ಡ್ರೀಮ್11 ಇನ್ ಕನ್ನಡ ಅಂತೆಲ್ಲ ಹಾಕಿರ್ತೀನಿ. ಅದನ್ನೆಲ್ಲ ನೀವು ಕಾಪಿ ಮಾಡ್ಕೋಬೋದು. ಕೆಲವೊಂದು ಹಾಕಿರ್ತೀನಿ ಏನಂತಂದರೆ ಔ ಟು ಮೇಕ್ ಮನಿ ಇನ್ ಡ್ರೀಮ್11 ಅಪ್ಲಿಕೇಶನ್ ಬೈ ಲಿಕೇಶ್ ಯಶ್ ಅಂತ ನನ್ನ ಹೆಸರು ಯೂಸ್ ಮಾಡಿರ್ತೀನಿ. ಅದನ್ನೆಲ್ಲ ನಿಮ್ಮ ಚಾನಲ್ಗೆ ನೀವು ಕಾಪಿ ಮಾಡ್ಕೊಂಡು ಹಾಕೊಂಡ್ರೆ, ನನ್ನ ಚಾನಲ್ ಹೆಸರನ್ನ ನಿಮ್ಮ ಚಾನಲ್ಗೆ ಹಾಕೊಂಡ್ರೆ ಟ್ಯಾಕ್ಸಲ್ಲಿ ಹಾರ್ಮ್ಫುಲ್ ಆಗುತ್ತೆ, ನಿಮಗೆ ತೊಂದರೆ ಆಗುತ್ತೆ. ಓಕೆನಾ? ಅಂಥ ಟೈಮಲ್ಲಿ ನಿಮ್ಮ ಒಂದು ಮಾನಿಟೈಸೇಷನ್ ಡಿಸೇಬಲ್ ಮುಲಾಜಿಲ್ಲದೆ ಮಾಡಿಬಿಡ್ತಾರೆ. ನೀವು ಯಾವುದೇ ಕಾರಣಕ್ಕೂ ಬೇರೆ ಒಂದು ಚಾನಲ್ ಹೆಸರನ್ನ ನೀವು ಇದರಲ್ಲಿ ಟ್ಯಾಕ್ಸ್ಗಳಲ್ಲಿ ನೀವು ಯೂಸ್ ಮಾಡಲೇಬಾರ್ದು. ಇದೊಂದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ತುಂಬ ಜನ ಮೈಂಡ್ ಸೆಟ್ ಏನಂತಂದರೆ, ಈಗ ಅವ್ರು ದೊಡ್ಡ ಯೂಟ್ಯೂಬರ್ ಹೆಸರನ್ನ ನಾವು ಟ್ಯಾಕ್ಸಲ್ಲಿ ಹಾಕ್ಬಿಟ್ರೆ ಅವರಿಂದ ನಮ್ಮ ಒಂದು ವೀಡಿಯೋಲಿ ರ್ಯಾಂಕ್ ಆಗಿಬಿಡುತ್ತೆ, ವೀಡಿಯೋಗೆ ವ್ಯೂಸ್ ಸಿಗುತ್ತೆ ಅಂದ್ಕೊಂಡು ಬೇರೆ ದೊಡ್ಡ ಯೂಟ್ಯೂಬರ್ಸ್ ಚಾನಲ್ ಹೆಸರನ್ನ ಟ್ಯಾಕ್ಸಲ್ಲಿ ಹಾಕ್ತಾರೆ. ಉಪಯೋಗಿಸೋ ತಪ್ಪು. ನೀವು ಆ ಥರ ಮಾಡಲೇಬಾರ್ದು. ಆ ಥರ ತಪ್ಪು ಮಾಡಿದ್ರೆ ನಿಮ್ಮದು ಮಾನಿಟೈಸೇಷನ್ ಡಿಸೇಬಲ್. ಓಕೆ ಗೈಸ್, ಇವಾಗ ನಾನು ಏನೇನೆಲ್ಲ ತಪ್ಪುಗಳು ಹೇಳಿದೆ ಆ ತಪ್ಪುಗಳನ್ನ ಯಾರು ಕೂಡ ಮಾಡೋದಕ್ಕೆ ಹೋಗ್ಬಿಡಿ. ಈ ತಪ್ಪುಗಳನ್ನ ನೀವು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆನ್ ಆಗಿದ್ರು ಕೂಡ ಡಿಸೇಬಲ್ ಮಾಡಿಬಿಡ್ತಾರೆ ಕಣ್ರಪ್ಪ. ಆಮೇಲೆ ನೀವು ಯೂಟ್ಯೂಬಲ್ಲಿ ಯಾವುದೇ ರೀತಿ ದುಡ್ಡು ಮಾಡೋದಕ್ಕಾಗಲ್ಲ. ಸೊ ಆ ಒಂದು ಕಾರಣಕ್ಕೆ ಈ ಒಂದು ತಪ್ಪುಗಳನ್ನ ಮಾಡಬೇಡಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಕಣ್ರಪ್ಪ. ಎಲ್ರಿಗೂ ಬೈ. ಜೈ ಹಿಂದ್, ಒಂದೇ ಮಾತರಂ.